ಕಾಂಗ್ರೆಸ್ನ ಹಿರಿಯ ನಾಯಕ ಮುತ್ಸದಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ನಮ್ಮದಾಗಲಿದ್ದಾರೆ. ಇವತ್ತು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ನಮನವನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಬನ್ನಿ. ರಾಜಕೀಯ ಭೀಷ್ಮ, ದಾವಣಗೆರೆ ನವನಿರ್ಮಾತೃ, ಕಾಂಗ್ರೆಸ್ನ ಅಜಾತ ಶತ್ರು, ಶಿಕ್ಷಣ ಸಾಮ್ರಾಜ್ಯದ ಕಟ್ಟಾಳು, ಸೋಲಿಲ್ಲದ ಸರದಾರ, ಮಧ್ಯ ಕರ್ನಾಟಕದ ದಣಿ ಮಾರದೂರಿಗೆ ಪಯಣ ಬೆಳೆಸಿದ್ದಾರೆ. ನೆರವಿನ ಹಸ್ತ ಚಾಚಿದ ಶಿವಶಂಕರಪ್ಪಗೆ ಕಣ್ಣೀರ ನಮನ. ಆಲದ ಮರವಾಗಿ ಬೆಳೆದ ವ್ಯಾಪಾರಿಗೆ ಗಣ್ಯರ ಕಂಬನಿ. ಓದಿದ್ದು 10ನೇ ತರಗತಿಯಾದ್ರೂ ಕಟ್ಟಿದ್ದು ಮಾತ್ರ ಶಿಕ್ಷಣ ಸಾಮ್ರಾಜ್ಯವನ್ನ. ತಾನು ಬೆಳೆಯುತ್ತಾ ತನ್ನವರೂ ಬೆಳೆಸಿದ ಮಹಾದಾನಿ, ರಾಜಕೀಯದ ಅಜಾತ ಶತ್ರು ಎನಿಸಿಕೊಂಡ ಶಾಮನೂರು ಶಿವಶಂಕರಪ್ಪ ಅಸ್ತಂಗತದ ಸುದ್ದಿ ದಾವಣಗೆರೆಗೆ ಬರಸಿಡಿಲು ಬಡಿದಿದೆ. ಶಾಮನೂರು ಮನೆಯಿಂದ ಹೈಸ್ಕೂಲ್ ಮೈದಾನಕ್ಕೆ ಯಾತ್ರೆ. ಶಾಮನೂರು ದಣಿಯ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಜನ ಹೆಜ್ಜೆ ಹಾಕಿದ್ರು. ಕಣ್ಣೀರಲ್ಲೇ ವಾಹನಕ್ಕೆ ಹೂವುಗಳಿಂದ ಸಿಂಗಾರ ಮಾಡಿದ್ರೆ ಶಾಮನೂರು ಮನೆಯಿಂದ ಹೈಸ್ಕೂಲ್ ಮೈದಾನದ ತನಕ ಮೌನದಿಂದಲೇ ಅಭಿಮಾನಿಗಳು ಭಾಗವಹಿಸಿದ್ರು. ಈ ವೇಳೆ 2,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಮನ. ರಾಜಕೀಯ ಭೀಷ್ಮ, ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಯಿತು. ಈ ವೇಳೆ ಹಲವಾರು ರಾಜಕಾರಣಿಗಳು ಸೇರಿದಂತೆ ಗಣ್ಯರು ಭಾಗಿಯಾಗಿದ್ದರು. ಶಿವಶಂಕರಪ್ಪ ಜೊತೆಗಿನ ಕ್ಷಣ ನೆನೆದು ಸಿಎಂ ಭಾವುಕ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಬೆಳಗಾವಿಯಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ಅಂತಿಮ ನಮನ ಸಲ್ಲಿಸಿದ್ರು. ಒಂದೇ ಹೆಲಿಕಾಪ್ಟರ್ನಲ್ಲಿ ಬಂದ ಡಿಕೆಶಿ, ಖರ್ಗೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯಾಗಿ ಆಗಮಿಸಿ ಕಾಂಗ್ರೆಸ್ನ ಅಜಾತ ಶತ್ರುಗೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದರು. ವಚನಾನಂದ ಶ್ರೀ ಸೇರಿ ಹಲವು ಮಠಾಧೀಶರು ಭಾಗಿ. ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಸಿರಿಗೆರೆ ಮಠದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ಸಾಣೇಹಳ್ಳಿ ಶಿವಾಚಾರ್ಯ ಪಂಡಿತಾರಾಧ್ಯ ಸ್ವಾಮೀಜಿ, ವಚನಾನಂದ ಶ್ರೀ ಸೇರಿ ಹಲವು ಮಠಾಧೀಶರು ಭಾಗಿಯಾಗಿದ್ದರು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ. ದಾವಣಗೆರೆಯ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯ ಸಂಸ್ಕಾರ ನಡೆಸಲಾಗಿದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಪೂಜೆ ಪುನಸ್ಕಾರ ನೆರವೇರಿಸಲಾಗಿದೆ. ನಮ್ಮ ಮಹಾನವರಾದಂತಹ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮ ಮುಂದೆ ಇಲ್ಲ. ಅವ್ರು ಮಾಡಿದ ಕೆಲಸ ಪುಣ್ಯಗಳೆಲ್ಲ ಕೂಡ ಇದೆ. ಬಹುಶಃ ಅವರು ರಾಜಕೀಯವಾಗಿ, ಶಿಕ್ಷಣ ಕ್ಷೇತ್ರವಾಗಿ, ವ್ಯಾಪಾರ ಉದ್ಯಮ ಮೂಲಕ ದಾವಣಗೆರೆ ಜಿಲ್ಲೆ ಒಳಗೆ ಪ್ರಸಿದ್ಧವಾಗಿ ಇಡೀ ಕರ್ನಾಟಕದ ಜನತೆ ಶೋಕವನ್ನು ತಪ್ಪಿಸುವಂತ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಕೂಡ ಮಾಡಿದ್ದಾರೆ.
ಅಗಲಿಕೆ ವೀರಶೈವ ಸಮಾಜಕ್ಕೆ ತುಂಬಲಾರದ ನಷ್ಟ. ಶಾಮನೂರು ಶಿವಶಂಕರಪ್ಪನವರು ರಾಜಕೀಯ ಕ್ಷೇತ್ರದ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ, ವೀರಶೈವ ಲಿಂಗಾಯತ ಸಮಾಜವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಅವರ ಕೊಡುಗೆ ಇದೆ ಎನ್ನುವುದು ಇಡೀ ರಾಜ್ಯದ ಜನತೆ ಗೊತ್ತಿದೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಎಂಬ ಕೂಗು ಬಂದಾಗಲೂ ಸಹ ಪಕ್ಷವನ್ನ ಮರೆತು ಸಮಾಜವನ್ನ ಒಗ್ಗೂಡಿಸುವಂತ ಕೆಲಸ ಅವರ ನೇತೃತ್ವದಲ್ಲಿ ಆಗಿರುವಂತದ್ದು. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್, ಸಚಿವ ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಶಿವಾನಂದ ಪಾಟೀಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಒಟ್ಟಾರೆ ಶಾಮನೂರು ಶಿವಶಂಕರಪ್ಪ ಅಗಲಿಕೆ ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ. ರಾಜಕೀಯ ಶಿಕ್ಷಣ ಕ್ಷೇತ್ರದ ಅನುಭವದ ಕೊಂಡಿಯೇ ಕಳಚಿ ಬಿದ್ದಿದೆ. ಲಕ್ಷಾಂತರ ಅಭಿಮಾನಿಗಳು ದಾವಣಗೆರೆಯ ದಣಿಗೆ ಕಣ್ಣೀರ ನಮನ ಸಲ್ಲಿಸಿದ್ರು. ವಿಠಲ್ ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಹಿರಿಯ ನಾಯಕ, ಮುತ್ಸದಿ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ನಮ್ಮದಾಗಲಿದ್ದಾರೆ. ಇವತ್ತು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ನಮನವನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ವರದಿಯೊಂದಿದೆ, ನೋಡ್ಕೊಂಬನ್ನಿ. ರಾಜಕೀಯ ಭೀಷ್ಮ, ದಾವಣಗೆರೆ ನವನಿರ್ಮಾತೃ, ಕಾಂಗ್ರೆಸ್ನ ಅಜಾತ ಶತ್ರು, ಶಿಕ್ಷಣ ಸಾಮ್ರಾಜ್ಯದ ಕಟ್ಟಾಳು, ಸೋಲಿಲ್ಲದ ಸರದಾರ, ಮಧ್ಯ ಕರ್ನಾಟಕದ ದಣಿ ಬಾರದೂರಿಗೆ ಪಯಣ ಬೆಳೆಸಿದ್ದಾರೆ. ನೆರವಿನ ಹಸ್ತ ಚಾಚಿದ ಶಿವಶಂಕರಪ್ಪಗೆ ಕಣ್ಣೀರ ನಮನ. ಆಲದ ಮರವಾಗಿ ಬೆಳೆದ ವ್ಯಾಪಾರಿಗೆ ಗಣ್ಯರ ಕಂಬನಿ. ಓದಿದ್ದು 10ನೇ ತರಗತಿಯಾದರೂ ಕಟ್ಟಿದ್ದು ಮಾತ್ರ ಶಿಕ್ಷಣ ಸಾಮ್ರಾಜ್ಯವನ್ನ. ತಾನು ಬೆಳೆಯುತ್ತಾ ತನ್ನವರೂ ಬೆಳೆಸಿದ ಮಹಾದಾನಿ, ರಾಜಕೀಯದ ಅಜಾತ ಶತ್ರು ಎನಿಸಿಕೊಂಡ ಶಾಮನೂರು ಶಿವಶಂಕರಪ್ಪ ಅಸ್ತಂಗತದ ಸುದ್ದಿ ದಾವಣಗೆರೆಗೆ ಬರಸಿಡಿಲು ಬಡಿದಿದೆ. ಶಾಮನೂರು ಮನೆಯಿಂದ ಹೈಸ್ಕೂಲ್ ಮೈದಾನಕ್ಕೆ ಯಾತ್ರೆ. ಶಾಮನೂರು ದಣಿಯ ಅಂತಿಮ ಯಾತ್ರೆಯಲ್ಲಿ ಲಕ್ಷಾಂತರ ಜನ ಹೆಜ್ಜೆ ಹಾಕಿದ್ರು. ಕಣ್ಣೀರಲ್ಲೇ ವಾಹನಕ್ಕೆ ಹೂವುಗಳಿಂದ ಸಿಂಗಾರ ಮಾಡಿದ್ರೆ ಶಾಮನೂರು ಮನೆಯಿಂದ ಹೈಸ್ಕೂಲ್ ಮೈದಾನದ ತನಕ ಮೌನದಿಂದಲೇ ಅಭಿಮಾನಿಗಳು ಭಾಗವಹಿಸಿದ್ರು. ಈ ವೇಳೆ 2,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯಿಂದ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಮನ. ರಾಜಕೀಯ ಭೀಷ್ಮ, ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಲಾಯಿತು. ಈ ವೇಳೆ ಹಲವಾರು ರಾಜಕಾರಣಿಗಳು ಸೇರಿದಂತೆ ಗಣ್ಯರು ಭಾಗಿಯಾಗಿದ್ದರು. ಶಿವಶಂಕರಪ್ಪ ಜೊತೆಗಿನ ಕ್ಷಣ ನೆನೆದು ಸಿಎಂ ಭಾವುಕ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಬೆಳಗಾವಿಯಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ಅಂತಿಮ ನಮನ ಸಲ್ಲಿಸಿದ್ರು. ಒಂದೇ ಹೆಲಿಕಾಪ್ಟರ್ನಲ್ಲಿ ಬಂದ ಡಿಕೆಶಿ, ಖರ್ಗೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯಾಗಿ ಆಗಮಿಸಿ ಕಾಂಗ್ರೆಸ್ನ ಅಜಾತ ಶತ್ರುಗೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದರು. ವಚನಾನಂದ ಶ್ರೀ ಸೇರಿ ಹಲವು ಮಠಾಧೀಶರು ಭಾಗಿ.
ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಸಿರಿಗೆರೆ ಮಠದ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ, ಸಾಣೇಹಳ್ಳಿ ಶಿವಾಚಾರ್ಯ ಪಂಡಿತಾರಾಧ್ಯ ಸ್ವಾಮೀಜಿ, ವಚನಾನಂದ ಶ್ರೀ ಸೇರಿ ಹಲವು ಮಠಾಧೀಶರು ಭಾಗಿಯಾಗಿದ್ದರು. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ. ದಾವಣಗೆರೆಯ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯ ಸಂಸ್ಕಾರ ನಡೆಸಲಾಗಿದೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಪೂಜೆ ಪುನಸ್ಕಾರ ನೆರವೇರಿಸಲಾಗಿದೆ. ನಮ್ಮ ಮಹಾನವರಾದಂತಹ ಶಾಮನೂರು ಶಿವಶಂಕರಪ್ಪನವರು ಇವತ್ತು ನಮ್ಮ ಮುಂದೆ ಇಲ್ಲ. ಅವ್ರು ಮಾಡಿದ ಕೆಲಸ ಪುಣ್ಯಗಳೆಲ್ಲ ಕೂಡ ಇದೆ. ಬಹುಶಃ ಅವರು ರಾಜಕೀಯವಾಗಿ, ಶಿಕ್ಷಣ ಕ್ಷೇತ್ರವಾಗಿ, ವ್ಯಾಪಾರ ಉದ್ಯಮ ಮೂಲಕ ದಾವಣಗೆರೆ ಜಿಲ್ಲೆ ಒಳಗೆ ಪ್ರಸಿದ್ಧವಾಗಿ ಇಡೀ ಕರ್ನಾಟಕದ ಜನತೆ ಶೋಕವನ್ನು ತೋರಿಸುವಂತ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಗಲಿಕೆ ವೀರಶೈವ ಸಮಾಜಕ್ಕೆ ತುಂಬಲಾರದ ನಷ್ಟ. ಶಾಮನೂರು ಶಿವಶಂಕರಪ್ಪನವರು ರಾಜಕೀಯ ಕ್ಷೇತ್ರದ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ, ವೀರಶೈವ ಲಿಂಗಾಯತ ಸಮಾಜವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಅವರ ಕೊಡುಗೆ ಇದೆ ಅನ್ನುವುದು ಇಡೀ ರಾಜ್ಯದ ಜನತೆ ಗೊತ್ತಿದೆ. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಎಂಬ ಕೂಗು ಬಂದಾಗಲೂ ಸಹ ಪಕ್ಷವನ್ನ ಮರೆತು ಸಮಾಜವನ್ನ ಒಗ್ಗೂಡಿಸುವಂತ ಕೆಲಸ ಅವರ ನೇತೃತ್ವದಲ್ಲಿ ಆಗಿರುವಂತದ್ದು. ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್, ಸಚಿವ ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಶಿವಾನಂದ ಪಾಟೀಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಒಟ್ಟಾರೆ ಶಾಮನೂರು ಶಿವಶಂಕರಪ್ಪ ಅಗಲಿಕೆ ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ. ರಾಜಕೀಯ, ಶಿಕ್ಷಣ ಕ್ಷೇತ್ರದ ಅನುಭವದ ಕೊಂಡಿಯೇ ಕಳಚಿಬಿದ್ದಿದೆ. ಲಕ್ಷಾಂತರ ಅಭಿಮಾನಿಗಳು ದಾವಣಗೆರೆಯ ದಣಿಗೆ ಕಣ್ಣೀರ ನಮನ ಸಲ್ಲಿಸಿದ್ರು. ವಿಠಲ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.